ದೇವರ ಚರಣಾರವಿಂದದಲ್ಲಿ ನಮನವನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ. ನಾನು ಮೊದಲನೇದಾಗಿ ಈ ಕಾರ್ಯಕ್ರಮದ ಸಂಘಟಕರಾಗಿರುವ ಶ್ರೀ ಅರವಿಂದ್ ಕಾಮತ್ ಹಾಗೂ ಅನಿಲ್ ಕಾಮತ್ ಇವರಲ್ಲಿ ಇವತ್ತಿನ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಗೌರವಯುತವಾಗಿ ಕರೆತರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಶ್ರೀ ಶಾಂತಾರಾಮ್ ನಾಯಕ್ ಹಿಚ್ಕಡ್ ಅಂಕೋಲ, ಶ್ರೀ ಜಿ ಯು ಭಟ್ ಹೊನ್ನಾವರ, ಡಾಕ್ಟರ್ ಜಿ ಎಲ್ ಹೆಗಡೆ ಕುಮಟಾ, ಶ್ರೀ ಪುಟ್ಟು ಪರಶುರಾಮ್ ಕುಲಕರ್ಣಿ ಕುಮಟಾ ಹಾಗೂ ಶ್ರೀ ದಿನಕರ್ ಮಾಧವ್ ಕಾಮತ್ ಅವರನ್ನು ದಯವಿಟ್ಟು ವೇದಿಕೆಗೆ ಕರೆತರಬೇಕು. ಹಾಗೂ ಈ ಅಜ್ಞಾತ ವೀರರ ಕುಟುಂಬದ ಪ್ರತಿನಿಧಿಗಳು ಬಂದದ್ದಿದ್ದಲ್ಲಿ ದಯವಿಟ್ಟು ಅವರು ಎದುರಿನ ಆಸನದಲ್ಲಿ ಆಸೀನರಾಗಬೇಕು. ಆದಷ್ಟು ಹಿಂದಿನ ಆಸನದಲ್ಲಿರುವ ಎಲ್ಲ ಮಹನೀಯರು ಆದಷ್ಟು ಮುಂದಿನ ಆಸನದಲ್ಲಿ ಬಂದು ಕುಳಿತುಕೊಳ್ಳುವಂಥವರಾಗಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ನಮ್ಮ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಗಮನಿಸಿದಾಗ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಂಥ ಸ್ವಾತಂತ್ರ್ಯ ಹೋರಾಟವನ್ನು ಗಮನಿಸಿದಾಗ ನಾವು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಕೇಳುವ ತಾಲೂಕು ಅಂಕೋಲ ಮತ್ತು ಸಿದ್ದಾಪುರ. ಕುಮಟಾ ಭಾಗದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖ ಎಲ್ಲೂ ಇತಿಹಾಸದಲ್ಲಿ ನಮಗೆ ನೋಡ ಸಿಗೋದಿಲ್ಲ. ಆದರೆ ಇವತ್ತು ಒಂದು ಐತಿಹಾಸಿಕ ದಿನ. ಕುಮಟಾ ಕ್ಷೇತ್ರದಲ್ಲಿ ನಡೆದಂತಹ ಅನೇಕ ಭೂಗತ ಚಟುವಟಿಕೆಗಳು ಹಾಗೂ ಹೋರಾಟದ 2 ಕೃತಿಗಳು ಈಗ ಅನಾವರಣಗೊಳ್ಳಿಕ್ಕಿದ್ದಾವೆ. ಒಂದು ಕನ್ನಡ ಮಾಧ್ಯಮದಲ್ಲಿ ಮತ್ತು 2ನೇದು ಇಂಗ್ಲೀಷ್ ಮಾಧ್ಯಮದಲ್ಲಿ. ಈ ಕೃತಿಗಳು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ದಿವಂಗತ ಗೋವಿಂದ ಮಂಜುನಾಥ್ ಕಾಮತ್ ಅವರು ತಮ್ಮ ಡೈರಿಯಲ್ಲಿ ಬರೆದಿಟ್ಟ ಅಂಶಗಳನ್ನು ಆಧರಿಸಿ ಅವರ ಮಕ್ಕಳಾಗಿರುವಂತಹ ಶ್ರೀಯುತ ಅರವಿಂದ್ ಹಾಗೂ ಅನಿಲ್ ಕಾಮತ್ರವರು ಪದ್ಮಾ ಗೋವಿಂದ ಪ್ರಕಾಶನದ ಮೂಲಕ ಇದನ್ನು ಬೆಳಕಿಗೆ ತರಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಿದ್ದೀರಿ. ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಈಗ ಈ ಕಾರ್ಯಕ್ರಮವನ್ನು ವೇದಘೋಷ ಮುಖೇನ ಶುಭ ಚಾಲನೆ ನೀಡಬೇಕು ಅಂತ ಹೇಳಿ ಮಾಲಸಾ ನಾರಾಯಣಿ ದೇವಸ್ಥಾನದ ಅರ್ಚಕರಾಗಿರುವ ವೇದಮೂರ್ತಿ ರಮೇಶ್ ಶ್ರೀನಿವಾಸ್ ಭಟ್ ಹಾಗೂ ಅಮಿತ್ ರಮೇಶ್ ಭಟ್ ಇವರಲ್ಲಿ ಸವಿನಯ ವಿಜ್ಞಾಪನೆ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುಮಾಂಸಸ್ತನೋಭಿರ್ವ್ಯಾಶೇಮ ದೇವೈಃ ತಯ್ಯದಾಯೋಃ. ಓಂ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಾ ಪೃಥಿವೀ ಶಿವಮಂತರಿಕ್ಷಂ ದ್ಯೋರ್ನೋ ದೇವ್ಯಭಯನ್ನೋ ಅಸ್ತು. ಶಿವಾದಿಶ ಪ್ರದಿಶ ಉದ್ದಿಶೋ ನ ಆಪೋ ವಿದ್ಯುತ ಪರಿಪಾಂತು ಸರ್ವತಃ. ಓಂ ಶನ್ನೋ ಮಿತ್ರಶ್ಯಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನೋ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ರಥಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾ ಭವತೋ ತದ್ಭಕ್ತಾರಮವತೋ ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ. ವೇದನಾದದ ಮೂಲಕ ಕಾರ್ಯಕ್ರಮಕ್ಕೆ ಅಮೋಘ ಚಾಲನೆಯನ್ನು ನೀಡಿದಂತಹ ಋತ್ವಿಜರಿಬ್ಬರಿಗೂ ಕೂಡ ಧನ್ಯವಾದಗಳು. ಈಗ ವೇದಿಕೆಯ ಉಪಸ್ಥಿತ ಗಣ್ಯರ ಪರಿಚಯ ಹಾಗೂ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಶ್ರೀ ಅನಿಲ್ ಕಾಮತ್ ಇವರಲ್ಲಿ ವಿಜ್ಞಾಪನೆ. ಇಲ್ಲಿ ನೆಲೆದಿರುವ ಎಲ್ಲರಿಗೂ ಶುಭ ಸಂಜೆ.
ಈ ಪುಸ್ತಕ ಬಿಡುಗಡೆ ನಮ್ಮೊಂದಿಗೆ ವೇದಿಕೆಯ ಮೇಲಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಉದಯವಾಣಿ ಪತ್ರಿಕೆಯ ಹಿರಿಯ ಪತ್ರಕರ್ತರಾದ ಜಿ.ಯು. ಭಟ್ಟರವರೇ, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಜಿ.ಎಲ್. ಹೆಗ್ಡೆಯವರೇ, ಅನೇಕ ಪುಸ್ತಕಗಳ ಲೇಖಕರಾದ ಶ್ರೀ ಪುಟ್ಟು ಪರಶುರಾಮ್ ಕುಲಕರ್ಣಿ ಅವರೇ, ಹಾಗೂ ಕೆನರಾ ಕಾಲೇಜ್ ಸೊಸೈಟಿಯ ಉಪಾಧ್ಯಕ್ಷರಾದ ಶ್ರೀ ದಿನಕರ್ ಮಾಧವ್ ಕಾಮತ್ ಅವರೇ, ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವರು ನನ್ನ ಪ್ರೀತಿಯ ಅಣ್ಣ ಹಾಗೂ ಈ ಪುಸ್ತಕದ ಸಹ ಪ್ರಕಾಶಕರಾಗಿರುವ ಶ್ರೀ ಅರವಿಂದ್ ಗೋವಿಂದ್ ಕಾಮತ್ರವರೇ, ಮಾಧ್ಯಮ ಮಿತ್ರರೇ, ಲೇಖಕರ ಕುಟುಂಬದ ಸದಸ್ಯರೇ ಮತ್ತು ನೆರೆದಿರುವ ಎಲ್ಲ ಸಾಹಿತ್ಯ ಪ್ರೇಮಿಗಳೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಸಂಜೆ ಕೋರುತ್ತಾ ಈ ಸ್ಮರಣೀಯ ಸಂದರ್ಭದ ಭಾಗವಾಗಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ನಾವೆಲ್ಲರೂ ಇಂದು ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಇಲ್ಲಿ ಸೇರಿದ್ದೇವೆ. ಇತ್ತೀಚೆಗೆ ನಾವು ದೇಶಾದ್ಯಂತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಹೆಮ್ಮೆಯಿಂದ ಆಚರಿಸಿದ್ದೇವೆ. ಆ ಸಮಯದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದ ಧೈರ್ಯಶಾಲಿ ಹೋರಾಟಗಾರರನ್ನು ನಾವು ನೆನಪಿಸಿಕೊಂಡಿದ್ದೇವೆ. ಭಾರತದ ಸ್ವತಂತ್ರ ಸಂಗ್ರಾಮದ ಇತಿಹಾಸದಲ್ಲಿ ಕೆಲವು ಹೋರಾಟಗಾರರ ತ್ಯಾಗ ಮತ್ತು ಹೋರಾಟವನ್ನು ಸಾರ್ವಜನಿಕವಾಗಿ ಗುರುತಿಸಲಾಗಿದೆ. ಅವರು ಸೆರೆ ಸಿಕ್ಕಿರಬಹುದು, ಜೈಲು ಪಾಲಾಗಿರಬಹುದು ಅಥವಾ ಗಲ್ಲಿಗೇರಿರಬಹುದು. ಅವರ ಬಗ್ಗೆ ಬರೆದ ಲೇಖನಗಳ ಮೂಲಕ ಅವರ ಕಾರ್ಯಗಳು ಬೆಳಕಿಗೆ ಬಂದಿರಬಹುದು. ಆದರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ರಕ್ತ ಮತ್ತು ಬೆವರನ್ನು ನಿಸ್ವಾರ್ಥವಾಗಿ ಹರಿಸಿ ರಹಸ್ಯ ಕಾರ್ಯಾಚರಣೆಗಳನ್ನು ನಡೆಸಿದ ಅದೆಷ್ಟೋ ವೀರರು ಇಂದಿಗೂ ಅಜ್ಞಾತರಾಗಿಯೇ ಉಳಿದಿದ್ದಾರೆ. ಈ ಪುಸ್ತಕವು ಅಂತಹ ಒಬ್ಬ ಮಹಾನ್ ಹೋರಾಟಗಾರ ಮತ್ತು ಅವರ ತಂಡದ ಕಥೆಯನ್ನು ಲೋಕಕ್ಕೆ ಪರಿಚಯಿಸಲು ಮೀಸಲಾಗಿದೆ. ಉತ್ತರ ಕನ್ನಡದ ಪಟ್ಟಣ ಕುಮಟಾದಿಂದಲೇ ಇಂತಹ ಸಮಯ ಚಟುವಟಿಕೆಗಳನ್ನು ನಡೆಸಿದ ಆ ಮಹಾನ್ ನಾಯಕನ ಅಸಾಧಾರಣ ಧೈರ್ಯಕ್ಕೆ ಇದೊಂದು ನಮ್ಮ ನಮ್ರ ಗೌರವ. ಈ ಪುಸ್ತಕದ ಮೂಲಕ ನಾವು ದಿವಂಗತ ಗೋವಿಂದ ಮಂಜುನಾಥ್ ಕಾಮತ್ ಮತ್ತು ಅವರ ವಿಶ್ವಾಸದ ತಂಡವು ಅವರ ಹಿರಿಯ ಸಹೋದರ ಶ್ರೀ ರಾಮಚಂದ್ರ ಮಂಜುನಾಥ್ ಕಾಮತ್ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ನಡೆಸಿದ ಅಪ್ರತಿಮ ಚಟುವಟಿಕೆಗಳನ್ನು ಮರುಪರಿಚಯಿಸುವ ಉದ್ದೇಶ ಹೊಂದಿದ್ದೇವೆ. ಈ ಮೂಲಕ ಆ ವೀರ ಹೃದಯಗಳಿಗೆ ಸ್ವಾತಂತ್ರ್ಯ ನಂತರ ಜನಿಸಿದ ಇಂದಿನ ಪೀಳಿಗೆಯಿಂದಾದರೂ ಸೂಕ್ತ ಮನ್ನಣೆ ದೊರೆಯಲಿ ಎಂಬುದು ನಮ್ಮ ಆಶಯ. ಬಂಧನ, ಜೈಲು ಶಿಕ್ಷೆ ಅಥವಾ ಗಲ್ಲಿಗೇರುವ ಭೀತಿ ಇಲ್ಲದೆ ಎಲ್ಲ ಭೌತಿಕ ಸುಖಗಳನ್ನು ತ್ಯಜಿಸಿ ಉತ್ತರ ಕನ್ನಡದ ಕುಮಟಾ ಪಟ್ಟಣದಲ್ಲಿ ಅವರು ನಡೆಸಿದ ಸಾಹಸಮಯ ಕಾರ್ಯಗಳ ಬಗ್ಗೆ ಇಂದಿನ ಪೀಳಿಗೆಗೆ ಅರಿವು ಮೂಡಿಸುವುದು ಇದರ ಹಿಂದಿನ ಮಹತ್ವದ ಉದ್ದೇಶವಾಗಿದೆ. ಅವರ ತ್ಯಾಗ ವ್ಯರ್ಥವಾಗಬಾರದು. ಸ್ವಾತಂತ್ರ್ಯವನ್ನು ಸುಲಭವಾಗಿ ಪಡೆದ ಇಂದಿನ ಪೀಳಿಗೆಯು ನಮ್ಮನ್ನು ವಿದೇಶಿ ಆಡಳಿತಗಾರರಿಂದ ಮುಕ್ತಗೊಳಿಸಲು ಆ ಹೋರಾಟಗಾರರು ಮಾಡಿದ ಮಹಾನ್ ತ್ಯಾಗಗಳನ್ನು ತಿಳಿದುಕೊಳ್ಳಬೇಕು. ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ಸುಖ ಶಾಂತಿಗಳಿಂದ ಬದುಕುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ವಿದೇಶಿ ಶಕ್ತಿಗಳು ಮತ್ತೊಮ್ಮೆ ಭಾರತವನ್ನು ಅಸ್ಥಿರಗೊಳಿಸಲು ಅಥವಾ ವಿಭಜಿಸಲು ಯತ್ನಿಸದಂತೆ ನಾವು ಏಕತೆ ಮತ್ತು ಸಾಮರಸ್ಯದ ಮೂಲಕ ಈ ಸ್ವಾತಂತ್ರ್ಯವನ್ನು ಶಾಶ್ವತವಾಗಿ ಸಂರಕ್ಷಿಸುವ ಪ್ರತಿಜ್ಞೆ ಮಾಡಬೇಕಾದ ಸಮಯ ಇದೀಗ ಬಂದಿದೆ ಎಂಬುದನ್ನು ನಾವು ಅರಿಯಬೇಕು. ಈ ಪುಸ್ತಕವು ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ದೇಶ ಸೇವೆ ಮಾಡಿದ ಯಾವುದೇ ಪ್ರತಿಫಲ ಅಥವಾ ಪ್ರಶಸ್ತಿಗಾಗಿ ಹಂಬಲಿಸದೆ ಭೂಗತರಾಗಿ ಉಳಿದು ಅಂಥ ಅನೇಕ ಅಪ್ರಸಿದ್ಧ ವೀರರಿಗೆ ಅತಿ ಗೌರವದಿಂದ ಅರ್ಪಣೆ. ಈ ಪುಸ್ತಕವು ಈ ವೀರ ಹೃದಯಗಳ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿನ ಅಪಾರ ಕೊಡುಗೆಯನ್ನು ಸ್ಮರಿಸುವ ಗೌರವದ ಸಂಕೇತವಾಗಿ ಅವರ ತ್ಯಾಗಗಳನ್ನು ಗುರುತಿಸುವ ಮತ್ತು ಅವರ ಭೂಗತ ಚಟುವಟಿಕೆಗಳನ್ನು ಸಾರ್ವಜನಿಕ ವ್ಯಾಪ್ತಿಗೆ ತರಲು ನಮ್ಮ ಒಂದು ಸಣ್ಣ ಉಪಕ್ರಮವಾಗಿದೆ. ಇಂದು ನಾವು ಒಂದು ಮಹತ್ವದ ಕಾರ್ಯಕ್ಕೆ ಸಾಕ್ಷಿಯಾಗಲು ಇಲ್ಲಿ ನೆರೆದಿದ್ದೇವೆ. ನಮ್ಮ ತಂದೆ ದಿವಂಗತ ಶ್ರೀ ಗೋವಿಂದ ಮಂಜುನಾಥ್ ಕಾಮತ್ ಅವರು 1972ರಲ್ಲಿ ತಮ್ಮ ದಿನಚರಿಯ ಟಿಪ್ಪಣಿಗಳ ಆಧಾರದ ಮೇಲೆ ರಚಿಸಿದ ಗುಪ್ತಗಾಮಿ ರಾಷ್ಟ್ರಪ್ರೇಮಿ ಕೃತಿಯನ್ನು ಇಂದು ಬಿಡುಗಡೆಗೊಳಿಸಲಾಗುತ್ತಿದೆ. ಇದು
1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಕುಮಟಾ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಡೆದ ಭೂಗತ ಚಟುವಟಿಕೆಗಳ ಅನುಭವವನ್ನು ಆಧರಿಸಿದೆ. ಈ ಪುಸ್ತಕ ಕೇವಲ ಒಂದು ದಾಖಲೆಯಲ್ಲ, ಬದಲಾಗಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟ ಅದೆಷ್ಟೋ ನಿಸ್ವಾರ್ಥ ದೇಶ ಪ್ರೇಮಿಗಳ ತ್ಯಾಗಕ್ಕೆ ಇದು ಒಂದು ಗೌರವಪೂರ್ವಕ ಅರ್ಪಣೆಯಾಗಿದೆ. ಮೊದಲಿಗೆ ಈ ಕೃತಿಯ ಲೇಖಕರಾದ ದಿವಂಗತ ಗೋವಿಂದ ಮಂಜುನಾಥ್ ಕಾಮತ್ ನಮ್ಮ ನಡುವೆ ಇಲ್ಲದಿದ್ದರೂ ತಮ್ಮ ಬರವಣಿಗೆಯ ಮೂಲಕ ನಮ್ಮೊಂದಿಗೆ ಇರುವ ಅವರನ್ನು ನಾವು ಸದಾ ಗೌರವದಿಂದ ಸ್ಮರಿಸುತ್ತೇವೆ. ಮಾದೇ ಕಾಮತ್ ಕೇರಿ ಕುಮಟಾದ ನಿವಾಸಿಗಳಾಗಿದ್ದ ಅವರು ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ದೇಶ ಪ್ರೇಮದಿಂದ ಭಾಗವಹಿಸಿದವರು. ತಾವು ಕಂಡ ಅನುಭವಿಸಿದ ಮತ್ತು ಗಮನಿಸಿದ ಘಟನೆಗಳನ್ನು ನಿಷ್ಠೂರತೆಯಿಂದ ತಮ್ಮ ಡೈರಿಯಲ್ಲಿ ದಾಖಲಿಸಿಕೊಂಡರು. 1972ರಲ್ಲಿ ತಮ್ಮ ಡೈರಿಯಲ್ಲಿನ ದೈನಂದಿನ ಟಿಪ್ಪಣಿಗಳ ಆಧಾರದ ಮೇಲೆ ರಚಿಸಿದ ಈ ಕೃತಿಯು ಅವರ ದೇಶ ಪ್ರೇಮ ಮತ್ತು ಸ್ವಾತಂತ್ರ್ಯ ಹೋರಾಟದ ಬಗೆಗಿನ ಅವರ ಬದ್ಧತೆಗೆ ಸಾಕ್ಷಿಯಾಗಿದೆ. ತಮ್ಮ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ದಾಖಲಿಸಬೇಕೆಂಬ ಅವರ ದೂರದೃಷ್ಟಿ ನಮ್ಮ ನಾಡಿನ ಇತಿಹಾಸವನ್ನು ಭದ್ರಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಅವರು ತಮ್ಮ ಹಸ್ತಪ್ರತಿಯ ಕೊನೆಯ ಭಾಗದಲ್ಲಿ ಭವಿಷ್ಯದ ಯುವ ಪೀಳಿಗೆಯು ಬ್ರಿಟಿಷರ ಆಡಳಿತದಿಂದ ಭಾರತವನ್ನು ಸ್ವತಂತ್ರಗೊಳಿಸಲು ಪೂರ್ವಜರು ಮಾಡಿದ ತ್ಯಾಗ ಮತ್ತು ಸ್ವಾತಂತ್ರ್ಯದ ನಿಜವಾದ ಮೌಲ್ಯವನ್ನು ಅರಿಯಬೇಕು ಎಂದು ಬರೆದಿದ್ದಾರೆ. ಅಲ್ಲದೆ ಇಂದಿನ ಪೀಳಿಗೆ ಐಕ್ಯತೆ ಮತ್ತು ಸಾಮರಸ್ಯದಿಂದ ಜೀವಿಸುವ ಮೂಲಕ ಈ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಅವರು ಆಶಿಸಿದ್ದಾರೆ. ನಾನು ಈಗ ಸಭಿಕರ ಪ್ರಯೋಜನಕ್ಕಾಗಿ ಹಸ್ತಪ್ರತಿಯಿಂದ ಒಂದು ಅತ್ಯಂತ ಸ್ಫೂರ್ತಿದಾಯಕ ಭಾಗವನ್ನು ಉಲ್ಲೇಖಿಸಲು ಬಯಸುತ್ತೇನೆ. ಇದು ನಮ್ಮನ್ನು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಈ ಪುಸ್ತಕವನ್ನು ಪ್ರಕಟಿಸಲು ಪ್ರೇರೇಪಿಸಿದೆ. ಇದು ಉದ್ದೇಶಿತ ಓದುಗರನ್ನು ತಲುಪುತ್ತದೆ ಎಂಬುದು ನಮ್ಮ ಆಶಯ. ಅವರು ಬರೆದ ಹಸ್ತಪ್ರತಿಯು ಈ ಥರ ಇದೆ. ಇದು 1943 ಅವರ ಕಾರ್ಯಕ್ಷೇತ್ರದ ಬಗ್ಗೆ ಇವರು ಬರೆದಿದ್ದಾರೆ. ಇವರು ಲಾಸ್ಟ್ ಪೇಜ್ನಲ್ಲಿ ಅವರು ಬರೆದದ್ದು ಎಲ್ಲರಿಗೂ ಪ್ರೇರಣಾದಾಯಕವಾಗಿದೆ. ಅದು ನಮಗೂ ಕೂಡ ತುಂಬ ಪ್ರೇರಣೆಯಾಗಿ ನಾವು ಈ ಪುಸ್ತಕದ ಉಪಕ್ರಮವನ್ನು ಕೈಗೆ ತೆಗೆದುಕೊಂಡಿದ್ದೆವು. ಅದನ್ನು ಸ್ವಲ್ಪ ನಿಮಗೆ ಓದಿ ತೋರಿಸುತ್ತೇನೆ. ಅವರ ಉಲ್ಲೇಖ: ನಾನು ನನ್ನ 30 ವರ್ಷದ ಹಿಂದೆ ಬರೆದ ಟಿಪ್ಪಣಿಯ ಆಧಾರದಿಂದ ಈ ಸಂಕ್ಷಿಪ್ತ ವರದಿಯನ್ನು ಬರೆದು ಮುಗಿಸಿರುವೆನು. ನನಗೆ ಈಗ ಸ್ವಲ್ಪ ಸಮಾಧಾನವಾಗಿದೆ. ಯಾಕಂದರೆ ನಾವು ಮಾಡಿದ ಕಾರ್ಯ ನಾವು ಭೂಗತವಾಗಿ ಮಾಡಿದಂತೆ ನಮ್ಮ ನಂತರ ಸಹ ಭೂಗತವಾಗಿಯೇ ಉಳಿಯೋದು ಏನೋ ಅಂತ ಮನಸ್ಸು ಕಳವಳವಾಗಿತ್ತು. ಯಾಕಂದರೆ ನಮ್ಮ ನಂತರ ಯಾರಾದರೂ ಈ ವಿಷಯ ತಿಳ್ಕೊಳ್ಳಲು ಪ್ರಯತ್ನಿಸಿದರೆ, ಗೊತ್ತಿದ್ದವರು ಇಲ್ಲವಾದರೆ ಪ್ರಯೋಜನವೇನು? ಕಾರಣ, ಈಗ ನಾನು ಬಹಳ ಸಂಕ್ಷಿಪ್ತ ಸಂಗ್ರಹವನ್ನು ಇಟ್ಟುಕೊಂಡಲ್ಲಿ ಯಾವಾಗಲಾದರೂ ಕಾಲ ಬಂದಾಗ ಇದರ ಪ್ರಯೋಜನವಾಗಲಿ ಅಂತ ಒಂದೇ ಆಶೆಯಿಂದಲೂ ನಮ್ಮ ಹಿಂದಿನ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ನನ್ನ ಅಣ್ಣ ತಮ್ಮಂದಿರಂತೆ ನಾವು ಒಂದಾಗಿ ಮಾಡಿದ ಕೆಲಸದ ಸವಿ ನೆನಪಿಗಾಗಿ ಬರೆದಿರುವೆನು. ಇದನ್ನು ಓದಿ ಸಂತೋಷ ಪಡುವವರು ಸಂತೋಷ ಪಡಲಿ, ಅಭಿಮಾನ ಪಡುವವರು ಅಭಿಮಾನ ಪಡಲಿ, ಮೆಚ್ಚಿಕೊಳ್ಳುವವರು ಮೆಚ್ಚಿಕೊಂಡು ಆಶೀರ್ವದಿಸಲಿ. ಇಷ್ಟೇ ನನ್ನ ಇಚ್ಛೆ. ಅವರ ಆ ಸಣ್ಣ ಟಿಪ್ಪಣಿಗಳೇ ಇಂದು ಇತಿಹಾಸದ ಒಂದು ಮಹತ್ವದ ಪುಸ್ತಕವಾಗಿ ಹೊರಬಂದಿದೆ. ನಮ್ಮ ದೇಶದ ಇತಿಹಾಸವನ್ನು ಭದ್ರಪಡಿಸುವಲ್ಲಿ ಅವರ ದೂರದೃಷ್ಟಿ ಮತ್ತು ಶ್ರಮ ಅದ್ಭುತವಾದದ್ದು. ನಾನು ಈಗ ಗೌರವ ಅತಿಥಿಗಳ ಪರಿಚಯ ಮಾಡಲು ಬಯಸುತ್ತೇನೆ. ಈಗ ಈ ಐತಿಹಾಸಿಕ ಸಂದರ್ಭಕ್ಕೆ ಸಾಕ್ಷಿಯಾಗಲು ಇಂದು ಸಂಜೆ ನಮ್ಮೊಂದಿಗೆ ಸೇರಿರುವ ಎಲ್ಲ ಗಣ್ಯ ಅತಿಥಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಲು ನನಗೆ ಅತೀವ ಸಂತೋಷವಾಗುತ್ತಿದೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಪುಸ್ತಕವನ್ನು ಬಿಡುಗಡೆಗೊಳಿಸಲು ಆಗಮನಿಸಿರುವ ಮುಖ್ಯ ಅತಿಥಿಗಳನ್ನು ಸಾದರದಿಂದ ಸ್ವಾಗತಿಸುತ್ತೇವೆ. ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಶ್ರೀ ಜಿ.ಯು. ಭಟ್ ಹೊನ್ನಾವರದ ಶ್ರೀಯುತರು ಉತ್ತರ ಕನ್ನಡ ಜಿಲ್ಲೆಯ ಪತ್ರಿಕಾ ರಂಗದಲ್ಲಿ ನಿರಂತರ 5 ದಶಕಗಳ ಸೇವೆ ಸಲ್ಲಿಸಿದ ಹಿರಿಯ ಪತ್ರಕರ್ತರು. ಶ್ರೀ ಜಿ.ಯು. ಭಟ್ ಮುದ್ರಣೋದ್ಯಮ, ಕೃಷಿ ಇವರ ವೃತ್ತಿ. ಆದರೂ ಕಿರುತೆರೆ, ಪತ್ರಿಕೋದ್ಯಮ, ರಂಗಭೂಮಿಯಲ್ಲಿ ಆಸಕ್ತಿ ಹೊಂದಿದವರಾಗಿದ್ದಾರೆ. ಸಾಹಿತ್ಯ ಸಹಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಸಕ್ರಿಯ ಸೇವೆ ಸಲ್ಲಿಸಿದವರಾಗಿದ್ದಾರೆ. ಕರಾವಳಿಯ ನಂಬರ್ 1 ಪತ್ರಿಕೆಯ ಉದಯವಾಣಿಯಲ್ಲಿ
5 ದಶಕಗಳ ಕಾಲ ವರದಿಗಾರರಾಗಿ, ಗ್ರಾಮ ವಿಕಾಸ ಪತ್ರಿಕೆಯಲ್ಲಿ ಸಂಪಾದಕರಾಗಿ ಹಾಗೂ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ 10 ವರ್ಷ ವರದಿಗಾರರಾಗಿ, ಸಮನ್ವಯ ವಾರಪತ್ರಿಕೆ ಸ್ಥಾನಿಕ ಸಂಪಾದಕರಾಗಿ 50 ವರ್ಷಗಳಿಂದ ಜಿಲ್ಲೆಯ ಆಗುಹೋಗುಗಳಿಗೆ ಸಂಬಂಧಪಟ್ಟಂತೆ 15,000ಕ್ಕೂ ಹೆಚ್ಚು ವರದಿಗಳು, 200,000ಕ್ಕೂ ಹೆಚ್ಚಿನ ಲೇಖನಗಳು ಹಾಗೂ ಅಂಕಣಗಳನ್ನು ಪ್ರಕಟಿಸಿದ್ದಾರೆ. ಕಿರುತೆರೆ, ಚಲನಚಿತ್ರ, ರಂಗಭೂಮಿಯ ಕಲಾವಿದರಾಗಿಯೂ ಸಹ ದುಡಿದಿದ್ದಾರೆ. ಇವರಿಗೆ ಉತ್ತರ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಶಾಮರಾವ್ ಪ್ರಶಸ್ತಿ, ರಾಜ್ಯ ನಾಟಕ ಅಕಾಡೆಮಿಯ ಪ್ರಶಸ್ತಿ, 2012ರಲ್ಲಿ ರಾಜ್ಯ ಪತ್ರಕರ್ತರ ಸಂಘದಿಂದ DVG ಜನ್ಮದಿನೋತ್ಸವ ಪುರಸ್ಕಾರ, 2015ರಲ್ಲಿ ರಾಜ್ಯ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ, 2017ನೇ ಸಾಲಿನ ತಾಲೂಕಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ, 2018ನೇ ಸಾಲಿನಲ್ಲಿ ಬೆಂಗಳೂರು ಸಮರ್ಥ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಕೆಂಪೇಗೌಡ ಪ್ರಶಸ್ತಿ ಲಭಿಸಿದೆ. ಉತ್ತಮ ಭಾಷಣಕಾರರಾಗಿರುವ ಶ್ರೀಯುತ GU ಭಟ್ ಅವರ ಪತ್ನಿ ತಾರಾ ಭಟ್ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಗೌರವವನ್ನು ಅರ್ಪಿಸುತ್ತೇನೆ. ತಾರಾ ಭಟ್ ಅವರು ಹಿಂದೂಸ್ತಾನಿ ಗಾಯಕಿ. ನಮ್ಮ ಕಾರ್ಯಕ್ರಮದ ಮತ್ತೊಬ್ಬ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರೋರು ಡಾಕ್ಟರ್ GL ಹೆಗ್ಡೆ ಅವರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿದ್ದು ಯಕ್ಷಗಾನ ಕಲೆಯ ಬೆಳವಣಿಗೆಗೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಕಲೆ, ಸಾಹಿತ್ಯ ಮತ್ತು ಸಂಶೋಧನಾ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಅಪಾರ. ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ಶಿಷ್ಯರಾದ ಇವರು ಹಾಲಕ್ಕಿ ಸಮಾಜ್ ಒಂದು ಅಧ್ಯಯನಕ್ಕೆ PhD ಪದವಿ ಪಡೆದಿದ್ದಾರೆ. ಕುಮಟಾದ ಪ್ರತಿಷ್ಠಿತ ಡಾಕ್ಟರ್ AV ಬಾಳಿಗ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡುವಾಗ ಶ್ರೇಣಿ ರಾಮಾಯಣ ಮತ್ತು ಶ್ರೇಣಿ ಭಾರತದಂಥ ಮಹಾನ್ ಕೃತಿಗಳನ್ನು ರಚಿಸಿದ್ದಾರೆ. ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಇವರ ಉಪಸ್ಥಿತಿ ನಮಗೆಲ್ಲ ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮದ ಮತ್ತೊಬ್ಬ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿರೋರು ಶ್ರೀ ಪುಟ್ಟು ಪರಶುರಾಮ್ ಕುಲಕರ್ಣಿ ಅವರು. ಬಹುಮುಖ ಪ್ರತಿಭೆಯ ಕವಿ, ಪತ್ರಕರ್ತ ಮತ್ತು ಲೇಖಕರು. ಇವರು ಶ್ರೀ ಅರವಿಂದರ ಆಶ್ರಮದ ಪ್ರಕಟಣೆಯಾಗಿರುವ ಅಖಿಲ ಭಾರತ ಪತ್ರಿಕೆಯ ಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಕಾವ್ಯ ಮತ್ತು ಬರವಣಿಗೆಗಳು ಸಮಾಜಕ್ಕೆ ಹೊಸ ಚಿಂತನೆಗಳನ್ನು ನೀಡುತ್ತಿವೆ. ಸ್ವತಂತ್ರ ಹೋರಾಟದ ಮಹತ್ವವನ್ನು ಕಾವ್ಯದ ದೃಷ್ಟಿಕೋನದಿಂದಲೂ ವಿವರಿಸಬಲ್ಲ ಇಂತಹ ಮಹನೀಯರ ಉಪಸ್ಥಿತಿ ಈ ಸಮಾರಂಭಕ್ಕೆ ಹೊಸ ಆಯಾಮವನ್ನು ನೀಡಲಿದೆ. ಈ ಪುಸ್ತಕದ ರಚನೆಯಲ್ಲಿ ನಮಗೆಲ್ಲರಿಗೂ ಪ್ರೇರಣೆ ಹಾಗೂ ಮಾರ್ಗದರ್ಶನ ನೀಡಿರುವುದರಾದ ಶ್ರೀ ಪುಟ್ಟು ಕುಲಕರ್ಣಿಯವರು ನಮ್ಮ ಈ ಕೃತಿಗೆ ಗುಪ್ತಗಾಮಿ ರಾಷ್ಟ್ರಪ್ರೇಮಿ ಎಂಬ ಅರ್ಥಪೂರ್ಣ ಹೆಸರನ್ನು ಸೂಚಿಸಿದ ಕೀರ್ತಿಯು ಅವರಿಗೆ ಸಲ್ಲುತ್ತದೆ. ಅವರ ಈ ಅನನ್ಯ ಕೊಡುಗೆಗಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ವ್ಯಕ್ತಪಡಿಸುತ್ತಾ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಈ ಪುಸ್ತಕ ಬಿಡುಗಡೆಗೆ ನಮ್ಮೊಂದಿಗೆ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವ ಕೆನರಾ ಕಾಲೇಜ್ ಸೊಸೈಟಿಯ ಉಪಾಧ್ಯಕ್ಷರಾದ ಶ್ರೀ ದಿನಕರ್ ಮಾಧವ್ ಕಾಮತ್ ಅವರಿಗೂ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಈ ಕೃತಿಯನ್ನು ಹೊರತರಲು ಅವರು ನೀಡಿದ ನಿರಂತರ ಬೆಂಬಲ ಮತ್ತು ಸಹಕಾರ ಅವಿಸ್ಮರಣೀಯವಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವರು ನನ್ನ ಪ್ರೀತಿಯ ಅಣ್ಣ ಹಾಗೂ ಈ ಪುಸ್ತಕದ ಸಹ ಪ್ರಕಾಶಕರಾಗಿರುವ ಶ್ರೀ ಅರವಿಂದ್ ಕಾಮತ್ ಅವರನ್ನು ಈ ಸುಸಂದರ್ಭದಲ್ಲಿ ಆದರದಿಂದ ಸ್ವಾಗತಿಸುತ್ತೇನೆ. ಈ ಪುಸ್ತಕದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಮಾರ್ಗದರ್ಶನ ಮತ್ತು ಸಹಕಾರ ಈ ಪುಸ್ತಕವನ್ನು ಹೊರತರಲು ಅತಿ ಮೌಲ್ಯವಾಗಿದೆ. ಹಾಗೆ ಈ ಸಮಾರಂಭಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ನಿಮ್ಮೆಲ್ಲರ ಉಪಸ್ಥಿತಿಯು ಇತಿಹಾಸ ಮತ್ತು ದೇಶಭಕ್ತಿಯ ಬಗ್ಗೆ ನಿಮ್ಮೆಲ್ಲರ ಬದ್ಧತೆಯನ್ನು ತೋರಿಸುತ್ತದೆ. ಆತ್ಮೀಯರೇ, ಈ ಸಂದರ್ಭದಲ್ಲಿ ಡಾಕ್ಟರ್ AV ಬಾಳಿಗ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ಸದಸ್ಯರಾದ ಕುಮಾರಿ ನೀತಾ ಜಗನ್ನಾಥ್ ಆಚಾರ್ಯ ಅವರನ್ನು ಅವರು ಕೂಡ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮವರು
ತಂದೆಯವರು ಕೈಯಿಂದ ಹಸ್ತಪ್ರತಿಯಲ್ಲಿ ಈ ಪುಸ್ತಕದ ವಿಷಯಗಳನ್ನು ಕನ್ನಡದಲ್ಲಿ ಬರೆದಿದ್ದನ್ನು ಅಚ್ಚುಕಟ್ಟಾಗಿ ಟೈಪು ಮಾಡುವಲ್ಲಿ ಮತ್ತು ಪುಸ್ತಕ ಹೊರತರಲು ಎಲ್ಲ ರೀತಿಯಲ್ಲೂ ಸಹಕರಿಸಿದ ಅವರ ಕೊಡುಗೆ ಅಪಾರ. ಭೂಗತ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ತ್ಯಾಗ ಮತ್ತು ಸ್ವಾತಂತ್ರ್ಯಕ್ಕಾಗಿ ಅವರ ಶೌರ್ಯದ ಕಥೆಗಳು ಸಾರ್ವಜನಿಕರಿಗೆ ತಲುಪಬೇಕು ಮತ್ತು ಸ್ವಾತಂತ್ರ್ಯದ ಮಹತ್ವ ಮತ್ತು ಅದರ ಬೆಲೆಯನ್ನು ಇಂದಿನ ಯುವ ಪೀಳಿಗೆಗೆ ಅದು ಎಂಥ ಮಹತ್ತರ ತ್ಯಾಗಗಳ ಮೂಲಕ ಲಭಿಸಿದೆ ಎಂಬುದು ತಿಳಿಯಬೇಕೆಂಬ ದೃಢ ವಿಶ್ವಾಸದಿಂದ ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಕಾರ್ಯವನ್ನು ಸಂಪೂರ್ಣವಾಗಿ ನಿರ್ವಹಿಸಿದ್ದಾರೆ. ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭವು ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿದೆ ಎಂದು ಭಾವಿಸುತ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಅತಿಥಿ ಅಭ್ಯಾಗತರ ಸ್ವಾಗತದ ಜೊತೆಗೆ ಅವರ ಪರಿಚಯ ಹಾಗೂ ಪುಸ್ತಕದ ಕುರಿತು ತಮ್ಮ ಮನದಾಳದ ಮಾತನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ಶ್ರೀಯುತ ಅನಿಲ್ ಕಾಮತ್ ಇವರಿಗೆ ಧನ್ಯವಾದಗಳು. ಅಂತೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಹಿರಿಯರಾಗಿರುವಂಥ ಶ್ರೀಯುತ ಶಾಂತಾರಾಮ್ ನಾಯಕ್ ಅಂಕೋಲಾ ಅವರು ಬರಲಿಕ್ಕಿತ್ತು. ಅವರ ಅನಾರೋಗ್ಯದ ನಿಮಿತ್ತ ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಅವರ ಸಹಕಾರ ಕೂಡ ಈ ಪುಸ್ತಕ ರಚನೆಯಲ್ಲಿ ಅಮೂಲ್ಯ. ಅವರನ್ನು ಈ ಸಂದರ್ಭದಲ್ಲಿ ಸಂಘಟಕರ ಪರವಾಗಿ ನೆನೆಯುತ್ತಾ ಈಗ ವೇದಿಕೆಯ ಅತಿಥಿ ಅಭ್ಯಾಗತರಿಗೆ ಮಾದೇ ಕಾಮತ್ ಕುಟುಂಬದ ಸದಸ್ಯರು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಯುತ ಜೀವ್ ಭಟ್ ಹೊನ್ನಾವರ್ ಇವರಿಗೆ ಶ್ರೀ ನಿಖಿಲ್ ಅರವಿಂದ್ ಕಾಮತ್ರವರು ಶಾಲನ್ನು ಹಾರವನ್ನು ಅರ್ಪಿಸಿ ಅವರಿಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ಅಂತೆಯೇ ಡಾಕ್ಟರ್ ಜಿ ಎಲ್ ಹೆಗಡೆ ಇವರಿಗೆ ಶ್ರೀಯುತ ತುಷಾರ್ ಅನಿಲ್ ಕಾಮತ್. ದೀಪಮೂಲೆ ಸ್ಥಿತೋ ಬ್ರಹ್ಮ ದೀಪಮಧ್ಯೆ ಜನಾರ್ದನ ದೀಪಾಗ್ರೆ ಶಂಕರ ಪ್ರೋಕ್ತ ದೀಪಂ ಜ್ಯೋತಿ ನಮೋಸ್ತುತೆ ಎಂಬ ಪ್ರಾಜ್ಞರ ನುಡಿಯಂತೆ ಈಗ ಜ್ಞಾನ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಬೇಕಾಗಿ ವೇದಿಕೆಯ ಸರ್ವ ಗಣ್ಯರಲ್ಲಿ ಆತ್ಮೀಯವಾದ ವಿನಂತಿ ಹಾಗೂ ಎಲ್ಲ ಸಭಾಸದರು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತೇನೆ.
ದೀಪಜ್ಯೋತಿಯ ಮೂಲಕ ಪರಮಾತ್ಮನನ್ನು ನೆನೆಯುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದಂತಹ ಸರ್ವ ಅತಿಥಿ ಅಭ್ಯಾಗತರಿಗೆ ಹಾಗೂ ಸರ್ವ ಸಭಾಸದರಿಗೆ ಅನಂತಾನಂತ ಧನ್ಯವಾದಗಳು.